ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಬದನೆಕಾಯಿ ಪ್ಲಾಟ್ನಲ್ಲಿ ಇದ್ದೀವಿ. ಈ ಬದನೆಕಾಯಿ ಪ್ಲಾಟ್ಗೆ 2 ವಾರ ಕಂಪ್ಲೀಟ್ ಆಗಿದೆ. ಮೊದಲನೇ ವಾರದಲ್ಲಿ ನಾನು ನಿಮಗೆ ಮಾಹಿತಿಯನ್ನು ನೀಡಿದ್ದೆ. ಈ ಪ್ಲಾಟ್ಗೆ ನಾವು ಬೇಸಲ್ ಡೋಸನ್ನು ಯಾವ ಥರ ಬೇಸಲ್ ಡೋಸನ್ನು ಹಾಕಿದ್ದೀವಿ ಅಂಥೇಳಿ. ಆಮೇಲೆ ಈ ಪ್ಲಾಟ್ಗೆ 1ನೇ ಟ್ರೆಂಚಿಂಗನ್ನು ನಾವು ಯಾವ ಥರ ಮಾಡಿದ್ದೀವಿ ಅಂಥೇಳಿ ನಾನು 1ನೇ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದ್ದೀನಿ. ಇವತ್ತು 2ನೇ ವಾರ ಕಂಪ್ಲೀಟ್ ಆಗಿದೆ. 2ನೇ ವಾರದಲ್ಲಿ ನಾವು ಈ ಪ್ಲಾಟ್ಗೆ 2ನೇ ಡ್ರೆಂಚಿಂಗನ್ನು ತಗೊಂಡೀವಿ. 2ನೇ ಡ್ರೆಂಚಿಂಗ್ ಸಲುವಾಗಿ ನಾವು ಈ ಪ್ಲಾಟ್ಗೆ 1261-00 100 ಗ್ರಾಮ್ ಪ್ರತಿ ಪಂಪಿಗೆ ಹಾಗೂ ಮ್ಯಾಗ್ನೀಷಿಯಂ ಸಲ್ಫೇಟ್ 50 ಗ್ರಾಮ್ ಪ್ರತಿ ಪಂಪಿಗೆ ಹಾಗೂ ಅದರ ಜೊತೆಗೆ ಮೈಕ್ರೋನ್ಯೂಟ್ರಿಯೆಂಟನ್ನು ಯೂಸ್ ಮಾಡಿದ್ದೀವಿ. ಈ ತರಹ ನಾವು ಈ ಪ್ಲಾಟ್ಗೆ 2ನೇ ಡ್ರೆಂಚಿಂಗನ್ನು ತಗೊಂಡೀವಿ. 2ನೇ ಡ್ರೆಂಚಿಂಗನ್ನು ತಗೊಂಡಾದಮೇಲೆ ನಾವು ಈ ಪ್ಲಾಟ್ಗೆ 1ನೇ ಸ್ಪ್ರೇ ಸಹ ತಗೊಂಡೀವಿ. 1ನೇ ಸ್ಪ್ರೇದಲ್ಲಿ ನಾವು ಈ ಪ್ಲಾಟ್ಗೆ ನೀಮ್ ಆಯಿಲನ್ನು ಯೂಸ್ ಮಾಡಿದ್ದೀವಿ. NSKE 5% ಅಂದರೆ ನೀಮ್ ಸೀಡ್ ಕರ್ನಲ್ ಎಕ್ಸ್ಟ್ರಾಕ್ಟ್ 5% ನೀಮ್ ಆಯಿಲನ್ನು ಯೂಸ್ ಮಾಡಿದ್ದೀವಿ. ಹಾಗೂ ಅದರ ಜೊತೆಗೆ ರಿಡೋಮಿಲ್ ಗೋಲ್ಡ್ ಅನ್ನುವ ಒಂದು ಫಂಗಿಸೈಡನ್ನು ಯೂಸ್ ಮಾಡಿದ್ದೀವಿ. ಈ ಫಂಗಿಸೈಡ್ದಲ್ಲಿ ಮೆಟಾಲಾಕ್ಸಿಲ್ ಹಾಗೂ ಮ್ಯಾನ್ಕೋಝೆಬ್ ಕಾಂಬಿನೇಷನ್ ಬರುತ್ತೆ. ಹಾಗೂ ಅದರ ಜೊತೆಗೆ ನಾವು ಈ ಪ್ಲಾಟ್ಗೆ ಅಮಿನೋ ಆ್ಯಸಿಡ್ಸನ್ನು ಯೂಸ್ ಮಾಡಿದ್ದೀವಿ. ಈ ತರಹ ನಾವು ಈ ಪ್ಲಾಟ್ಗೆ 1ನೇ ಸ್ಪ್ರೇ ಸಹ ತಗೊಂಡೀವಿ. ಕಂಪೇರ್ ಟು ಲಾಸ್ಟ್ ವೀಕ್, ಈ ವೀಕಲ್ಲಿ ತುಂಬಾ ಚೆನ್ನಾಗಿ ಪ್ಲ್ಯಾಂಟ್ ಗ್ರೋತ್ ಆಗಿದೆ. 2 ವಾರ ಕಂಪ್ಲೀಟ್ ಆಗಿದೆ. ಈ ತರಹ ನಾವು 2ನೇ ವಾರದಲ್ಲಿ 2ನೇ ಡ್ರೆಂಚಿಂಗ್ ಹಾಗೂ 1ನೇ ಸ್ಪ್ರೇಯನ್ನು ತಗೊಂಡೀವಿ. ತಾವು ನೋಡ್ಬೋದು ಈ ತರಹ ಪ್ಲಾಟು ಬಂದಿದೆ. ಹಾಗೂ ಈ ಪ್ಲಾಟ್ದಲ್ಲಿ ನಾವು ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪನ್ನು ಯೂಸ್ ಮಾಡಿದ್ದೀವಿ. ತಾವು ನೋಡ್ಬೋದು ಈ ತರಹ ಯೆಲ್ಲೋ ಸ್ಟಿಕ್ಕಿ ಟ್ರ್ಯಾಪ್ಸನ್ನು ಯೂಸ್ ಮಾಡಿದ್ದೀವಿ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.